ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ನಿಮ್ಗೆ ಗೊತ್ತದ UAPA ಅಂದರೆ ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ. ಕಾನೂನು ಬಾಹಿರವಾಗಿ ಏನಿರ್ತದೆ ತಡೆ ಕಾಯ್ದೆ ಅಂತ ನಾವು ಕರಿತೀವಿ ಕನ್ನಡದಲ್ಲೇ. UAPA ಅಂತೇಳಿ ಕಾನೂನು ಬಾಹಿರ ಕೆಲಸ ತಪ್ಪಪ್ಪ ಅಂಥೇಳಿ ಅದರಲ್ಲೇ ವಿಶೇಷವಾಗಿ ಜಾಮೀನು ಕೊಡೋದು ಭಾಳ ಕಷ್ಟ ಮಾಡಿದ್ದಾರೆ. EDಯಲ್ಲಿ ಮಾಡಿದಂಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲೂ ಸಹಿತ ಮನಿ ಲಾಂಡ್ರಿಂಗ್ ಸಲುವಾಗಿ ಅಲ್ಲಿ ರೆಸ್ಟ್ರಿಕ್ಷನ್ ಮಾಡಿದ್ದಾರೆ. ಇಲ್ಲೇ ಒಂದು ಮಾನವನ ಆ್ಯಕ್ಟಿವಿಟೀಸ್ ಇಲ್ಲಿ ಸ್ವತಂತ್ರ ಸಹಿತ ವ್ಯಕ್ತಿ ಸ್ವತಂತ್ರ ಸಹಿತ ಇಲ್ಲೇ ಕಡಿವಾಣ ಬಿದ್ದಿಲ್ಲ. ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಇದು ಅತ್ಯಂತ ಕ್ರೂರವಾದ ಒಂದು ಕಾನೂನು ಅಂತೇಳಿ ಭಾಳ ಜನ ವಾದ ಮಾಡ್ತಾರೆ. ಅದರ ಅಡಿಯಲ್ಲಿ ನಮ್ಮ ಉಮರ್ ಖಾಲಿದ್ಗ ಮತ್ತು ಶರ್ಜಿಲ್ ಇಮಾಮ್ ಇಬ್ಬರಿಗೂ ಇವತ್ತು ಜಾಮೀನು ಸಿಕ್ಕಿಲ್ಲ 5 ವರ್ಷಗಳಿಂದ ಅನ್ನೋದು ಭಾಳ ಪ್ರಮುಖ ವಿಷಯ ಇದೆ. ಒಂದೇ ಕಾರಣದಿಂದ ನಮ್ಮ ಕಾನೂನು ವಿರೋಧಿ ಚಟುವಟಿಕೆ ಮಾಡಿದ್ದಕ್ಕಾಗಿ ಭಯೋತ್ಪಾದನೆ ಚಟುವಟಿಕೆಗಳಿಗಾಗಿ ಅಥವಾ ದೇಶದ ಒಂದು ಏನಪ್ಪ ಅಂದ್ರೆ ಭದ್ರತೆಗೆ ಈ ತೊಂದರೆ ಕೊಡೋದ್ರಿಂದಾಗೆ ಇವ್ರನ್ನ ಅವತ್ತು ಈ ಕಾಶ್ಮೀರಿಗಳು ಮೂಲತಃ ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ಅವ್ರನ್ನ 5 ವರ್ಷಗಳಿಂದ ಜಾಮೀನು ಕೊಡಲಾರದು ಒಳಗಿಟ್ಬಿಟ್ಟಿದ್ದಾರೆ ನಮ್ಮ ಸರ್ಕಾರದ ಅಭಿಪ್ರಾಯದಲ್ಲೇ ಇವರು ಅತ್ಯಂತ ಏನಪ್ಪ ದೇಶಕ್ಕೆ ಅಪಾಯಕಾರಿಗಳು ಅಂಥೇಳಿ ಇವರನ್ನು ಸುಪ್ರೀಂ ಕೋರ್ಟ್ನಲ್ಲೇ ಇಟ್ಟಾಗ ಸುಪ್ರೀಂ ಕೋರ್ಟ್ ಸಹ ಇವತ್ತು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಸರ್ಕಾರದ ಒಂದು ಏನು ಅವರು ಕ್ಲೌಸ್ ಹಾಕಿ ಕೊಟ್ಟಿದ್ರು ಅದೇ ಸರಿಪ, ಇವ್ರು ಹೊರಗೆ ಬಿಟ್ಟರೆ ತೊಂದರೆ ಅದ ಅನ್ನೋ ಹಂಗೆ ಇನ್ನೂ 1 ವರ್ಷ ಬಿಟ್ಟು ಇವ್ರ ಜಾಮೀನು ಬಗ್ಗೆ ವಿಚಾರ ಮಾಡೋಣ ಅಂತೇಳಿ ಒಂದಿಷ್ಟೇನೋ ದೊಡ್ಡ ಮನಸ್ಸು ಮಾಡಿ ಇವ್ರನ್ನ ಒಳಗೆ ಇಟ್ಕೊಂಡಿದ್ದಾರೆ. ಇನ್ನು 1 ವರ್ಷ ನಂತರ ಏನಾದರೂ ನಾವು ಅಪ್ಲೈ ಮಾಡ್ಬೇಕಾದಕ್ಕಂತೇಳಿ ಅಂದ್ರೆ ಅವ್ರ ತಂದೆ ತಾಯಿಗಳಿಗೆ ಅಥವಾ ಅವ್ರ ಸಂಬಂಧಿಸಿದವ್ರಿಗೆ ಇನ್ನೂ 1 ವರ್ಷ ಇವರಿಬ್ಬರು ಒಳಗಿರಬೇಕು ಅನ್ನುವಂಥದ್ದು. ಇಲ್ಲೇ ಇವರು JNU ನಿಮಗೆ ಗೊತ್ತದ ಈ ದೇಶದ ಅತ್ಯಂತ ವೈಚಾರಿಕವಾಗಿ ಬೆಳೆದಿದ್ದಂಥ ಒಂದು ವಿಶ್ವವಿದ್ಯಾಲಯ. JNUದಲ್ಲಿ ಒಂದು ಕಾಲಕ್ಕೆ ಕಲಿದಪ್ಪ ಅಂದರೆ ಖುಷಿ ಪಡುವಂಥದ್ದು ಒಂದು ಹೆಮ್ಮೆಯ ವಿಷಯ ಆಗ್ತಾಯಿತ್ತು. ಆದರೆ ಇವತ್ತು ಇವೆಲ್ಲ ನೋಡಿದಾಗ ಅದರಲ್ಲೂ ವಿಶೇಷವಾಗಿ JNUವಲ್ಲಿ ತಯಾರಾದಂಥ ಮಕ್ಕಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಕಮ್ಯುನಿಸಮ್ ನೆಲಗಟ್ಟಲ್ಲಿ ತಯಾರಾದಂಥ ಮಕ್ಕಳ ಬಗ್ಗೆ ಇವತ್ತಿನ ಸರ್ಕಾರಕ್ಕೆ ಏನೋ ಯಾಕೋ ಒಂದು ಪೂರ್ವಾಗ್ರಹ ಪೀಡಿತ ಇವರು ದೇಶ ಹೊಡೆಯುವರಪ್ಪ, ದೇಶ ವಿರೋಧಿಗಳು ಅನ್ನುವಂಥ ಮಾತು ಅಲ್ಲಿ ಈಗ ತಮ್ಮದೇ ಅಂತ ಅಡ್ಮಿನಿಸ್ಟ್ರೇಷನ್ ತಂದಿದ್ದಾರೆ. ಆ ಮಾತು ಬೇರೆ ತರಲಿ. ಆದರೆ ಈ ಒಂದು ಸಂದರ್ಭದಲ್ಲೇ ಇಬ್ಬರಿಗೂ 5 ವರ್ಷ ಆಯ್ತು ಇವತ್ತು ವಿದ್ಯಾರ್ಥಿಗಳಿದ್ದಂಥವ್ರು ಅವ್ರಿಗೆ ತಪ್ಪ ಮಾಡಿಲ್ಲ ಅಂತ ಇಲ್ಲಿ ಯಾರೂ ಹೇಳ್ತಾ ಇಲ್ಲ. ಆದರೆ ಅಟ್ಲೀಸ್ಟ್ ಜಾಮೀನು ಸಿಗಬೇಕಾಯ್ತಲ್ಲ ಇವ್ರಿಗೆ. ಅದು ಯಾವಾಗ ಪ್ರೂವ್ ಆಗ್ತದೆ ಆ ಒಂದು ಸತ್ಯ ಆ ನಂತರ ಅವ್ರು ಬೇಕಾದ್ರೆ ಅವ್ರಿಗೆ ಶಿಕ್ಷೆ ಕೊಟ್ಟು ತಪ್ಪಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ EDಯಲ್ಲೇ ಮತ್ತು UAPAದಲ್ಲಿ ಇದನ್ನೊಂದು ಭಾಳ ಏನಪ್ಪ ಅಂದ್ರೆ ಕಠೋರವಾದಂಥ ನಿಯಮನ ಹಾಕಿ ಜಾಮೀನು ಸಿಗದಂಗೆ ಮಾಡುವಂಥ ಒಂದು ಏನು ರೂಲ್ಸ್ ಅದು ಸರ್ಕಾರಕ್ಕೆ ಹೆಲ್ಪ್ ಆಗುವಂಥದ್ದು ಅಂತ. ಅದರಲ್ಲೂ ಆ ಸೆಕ್ಷನ್ ಯಾವುದಪ್ಪ ಅಂತಂದ್ರೆ 43(5)D ಅಡಿಯಲ್ಲೇ ಇದರ ಅಡಿಯಲ್ಲೇ ನಿಮಗೆ ಜಾಮೀನು ಸಿಗೋದು ಭಾಳ ಕಷ್ಟ. EDಯಲ್ಲೂ ಸಹಿತ ಅಷ್ಟೇ ಇದೆ. ಯಾಕಪ್ಪ ಅಂದ್ರೆ ಮನಿ ಲಾಂಡ್ರಿಂಗ್ ಅಂದ್ರೆ ಏನೋ ಗದ್ದಲ ಆಗ್ತಾರೆ ಅಂತೇಳಿ ಇಲ್ಲ ಹೊರಗೆ ಒಂದು ದೇಶಕ್ಕೆ ಅಪಾಯ ತರ್ತಾರೆ ಅನ್ನೋಂಥ ಕಾರಣಕ್ಕೆ ಇದು ಭಾಳ ಸ್ಟ್ರಿಕ್ಟ್ ಮಾಡಿ ಹೋಗಿದ್ದಾರೆ. ಈ ಕಾನೂನಿಂದಾಗಿ ಇವರಿಬ್ಬರು ಇವತ್ತು ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ಇವರಿಬ್ಬರು ಇವತ್ತು ಒಳಗೆ ಬಿದ್ದಿದ್ದಾರೆ ಅಂತೇಳಿ ಇದೊಂದು ರೀತಿ ಸರ್ಕಾರಕ್ಕೆ ಒಂದು ಖುಷಿ ಕೊಡೋ ವಿಷಯ ಆಗಿರ್ಬೋದು, ಅವರ ಹಠ ಸಾಧಿಸಂಗೆ ಆಗಿರ್ಬೋದು. ಆದರೆ ಸರ್ಕಾರದ ಮಾತುಗಳನ್ನು ಪಾಲಿಸಬೇಕಾದ ಸುಪ್ರೀಂ ಕೋರ್ಟಿಗೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸ್ವಂತ ತನ್ನದೇ ಆದ ನಿರ್ಧಾರ ತೆಗೆದುಕೊಳ್ಳುವಂಥ ಸಂಸ್ಥೆ ಆಗಿದ್ದರಿಂದಾಗೆ ಸ್ವಾಯತ್ತ ಸಂಸ್ಥೆ ಆಗಿದ್ದರಿಂದಾಗಿ ತೆಗೆದುಕೊಂಡ ನಿರ್ಧಾರ ತಪ್ಪು ಅಂತಲೇ ಹೇಳಾರ್ದೆ ಹೋದರೂ ಸಹಿತ 5 ವರ್ಷ ತನಕ ಆಗ್ಯದ ಈಗಾಗಲೇ ಜಾಮೀನು ಇಲ್ಲದ. ಈ ಜಾಮೀನು ಕೊಟ್ಟಿದ್ರೆ ತಪ್ಪೇನಾಗ್ತಿತ್ತಾ ಅಥವಾ ಇವ್ರು ದೇಶ ಬಿಟ್ಟು ಓಡಿ ಹೋಗ್ತಿದ್ರ, ಅದು ದೇಶ ವಿರೋಧಿ ಕೆಲಸ ಮಾಡ್ತಿದ್ರ, ಅಥವಾ ಕೆಲವೊಂದು ರಿಸ್ಟ್ರಿಕ್ಷನ್ ಆಗಿ ಕೊಡಬೇಕಾಯ್ತಲ್ಲ ಅವ್ರಿಗೆ. ಯಾಕಂದ್ರೆ ಇನ್ನೂ ಅವರು ವಿದ್ಯಾರ್ಥಿಗಳಿದ್ದಂಥ ಸಂದರ್ಭದಲ್ಲಿ ಆದ ಘಟನೆ ಇದು. ಇನ್ನೂ ಅವರು PhD ಮಾಡೋಂಥ ಏನು ಕೆಲಸ ಮಾಡ್ತಾಯಿದ್ರು ಹುಡುಗರು ಅವ್ರಿಗೆ ಒಂದಿಷ್ಟು ಇನ್ನೂ ಕರಿಬೇಕು ಮಾಡಬೇಕು ಏನೋ ಕನಸುಗಳಿದ್ದಾವ. ಅಂಥ ಸಂದರ್ಭದಲ್ಲಿ ಏನೋ ಒಂದು ಸೈದ್ಧಾಂತಿಕವಾಗಿ ಏನೋ ಒಂದು ವಿಚಾರ ಮಾಡಲಿಕ್ಕೆ ಹೋಗಿ ತಮ್ಮ ಪೆಟ್ಟು ಮಾಡ್ಕೊಂಡ್ರ ಅನ್ನುವಂಥ ಕಳಕಳಿ ಇಡೀ ದೇಶದ ವಿದ್ವತ್ ವಲಯದಲ್ಲಿ ಕೇಳಿ ಬರ್ತಾಯಿದೆ ಇವತ್ತಂತ. ಇದನ್ನು ನಮ್ಮ ಸರ್ಕಾರ ಆದರೂ ಸಹಿತ ಒಂದು ರೀತಿಯಿಂದ ಸಡಿಲ ಮಾಡಿ ಇವರಿಗೆ ಒಂದಿಷ್ಟು ಏನಪ್ಪ ಅನುಕೂಲ ಮಾಡಿಕೊಳ್ಳೋದ್ರೆ ಇದರರ್ಥ ಅವ್ರು ಬಿಡುಗಡೆ ಅಂತಲ್ಲ, ಅದು ತಪ್ಪು ತಿಳ್ಕೊಳ್ಳೋ ಅಂಥದ್ದು. ಆದರೆ ಈ ಒಂದು
ಸೈದ್ಧಾಂತಿಕ ವಿಚಾರ ವಿರೋಧ ಇದ್ದವ್ರಿಗೆ ಈ ರೀತಿಯಾಗಿ ಶಿಕ್ಷೆ ಆಗೋದಾಯ್ತಪ್ಪ ಅಂದರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ಟೀಕೆ ಮಾಡೋರಿಗೆ ಇದನ್ನು ಅಪ್ಲೈ ಮಾಡೋ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತ. ಯಾಕಂದ್ರೆ ಸರ್ಕಾರದ ವಿರೋಧ ಅಂದರೆ ತಪ್ಪು ಮಾಡಿದಾಗ, ಸರ್ಕಾರ ತಪ್ಪು ಮಾಡಿದಾಗ ಅಥವಾ ಸೈದ್ಧಾಂತಿಕವಾಗಿ ವಿರೋಧ ಮಾಡಿದಾಗ ಅಂಥವ್ರನ್ನ ಹುಡುಕಿ ತೆಗೆದ ಒಳಗೆ ಹಾಕುವಂಥ ಕೆಲಸ UAP ಅಂಡರ್ದಲ್ಲಿ ನಡೀಲಿಕ್ಕೆ ಇತ್ತಂದರೆ ಇಲ್ಲಿಯ ವಿದ್ವತ್ ವಲಯದ ಅಥವಾ ವಿಚಾರವಾದಿಗಳ ನೆಲೆಗಟ್ಟಿನಲ್ಲಿ ಇದು ಏನಪ್ಪ ಅಂದರೆ ಏಳಿಗೆಗೆ ತೊಂದರೆ ಆಗ್ತದೆ ಅನ್ನುವಂಥದ್ದು ಸಾಮಾನ್ಯವಾಗಿ ವಿರೋಧ ಪಕ್ಷಗಳೆಲ್ಲ ಇವತ್ತು ಮಾತಾಡ್ತಾ ಇದ್ದಾವೆ. ಅದರಲ್ಲೂ ಒಂದು ಮಾತನ್ನು ಈಗ BJP ತುಕಡೆ ಗ್ಯಾಂಗ್ಗಳನ್ನು ತುಕಡೆ ಅಂದ್ರೆ ಈ ದೇಶವನ್ನು ತುಣುಕು ಮಾಡಿ ಹೋಗುವಂಥವ್ರು ಅಂತೇಳಿ ಇವರನ್ನು ಒಳಗೆ ಹೋಗಿದ್ರಿಂದ ಏನು ತಪ್ಪಿಲ್ಲ ಅಂತ ಸರ್ಕಾರ ವಾದ ಮಾಡ್ತಾ ಇದ್ದ. ಅವ್ರ ದೃಷ್ಟಿಯಲ್ಲಿ ಸರಿ ಇರ್ಬೋದು, ಆದರೆ ಒಬ್ಬ ವ್ಯಕ್ತಿ ಸ್ವತಂತ್ರ ಆಗಿರ್ಬೋದು, ಇಲ್ಲಿ ಬದುಕು ಸ್ವತಂತ್ರ ಅದ. ಆ ಬದುಕು ಸ್ವತಂತ್ರವಾಗ ಒಂದು ಯಾವುದೋ ಕಾರಣಕ್ಕೆ ಯಾವುದೋ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಈ ದೇಶ ಹೊಡಿತಾರಪ್ಪ ಭಯೋತ್ಪಾದಕ ಅನ್ನುವಂಗೆ ಮತ್ತು ಇನ್ನೂ ಅಲ್ಲೇ ಅದ್ರ ಮುಂದೆ ದುಡ್ತಾ ಹೋಗ್ತಾ ಇದ್ದಾರೆ. ಮತ್ತು ವಿಡಿಯೋ ಒಳಗೂ ಹಂಗದ್ರಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಒಳಗೂ ಸಹಿತ ಮುಂದೆ ಹಾಕ್ತಾ ಹೋಗುವಂಥದ್ದು. ಇವತ್ತು ನೋಡ್ರಿ ಕೇಜ್ರಿವಾಲ್ರದ ಇನ್ನೂ ಅದು ಏನೋ ಸಾರಾಯಿ ಮೇಲಿಂದು ಕೇಸು ಇನ್ನೂ ಅದು ಏನಪ್ಪ ಎನ್ಕ್ವೈರಿ ಆಗ್ತಾನೆ ಇಲ್ಲ, ಹಂಗೆ ಮುಂದೆ ಹೋಗ್ತಾನೆ ಇದೆ. ಅಟ್ಲೀಸ್ಟ್ ಅದು ಎನ್ಕ್ವೈರಿ ಆಗಿ ಏನು ಫೈನಲ್ ಇಲ್ಲಪ್ಪ, ಏನೋ ಜಾಮೀನು ಸಿಗೋದು ಹೊರಗೆ ಬಂದ್ರೆ ಆ ಮಾತು ಬೇರೆ. ಆದರೆ ಇವತ್ತು ಅದು ಎನ್ಕ್ವೈರಿ ಮಾಡಿಸೋದು ಬಿಟ್ಬಿಡೋದು ಸರ್ಕಾರ. ಅಂದ್ರೆ ಸರ್ಕಾರ ತನಗೆ ಬೇಕಾದಂಗೆ ತನಗೆ ಅನುಕೂಲ ಆಗುವಂತಹ ಒಂದು ನಿಯಮಾವಳಿಗಳು ಮಾಡ್ಕೊಂಡು ಹೊರಟ್ರೆ ಒಂದು ಮಾತು ಬೇರೆ, ಅದು ಸರಿಪ ಅಂದಂಗೆ ಆಗಿ ಹೋಗ್ಬಿಡ್ತದೆ. ಸರ್ಕಾರದ ಅರ್ಥ ಹೇಳಿದ್ರೆ ಸರಿ ಅಂತ ಹೇಳ್ಬೋದು ಹೋದ್ರೆ ಡಿಕ್ಟೇಟರ್ ಸರ್ಕಾರ ಆಗ್ತದೆ ಅನ್ನೋದು ಅಷ್ಟು ಸೂಕ್ಷ್ಮವಾದ ವಿಷಯ ಅದ. ಇವತ್ತು ನೋಡ್ರಿ ಕೇಜ್ರಿವಾಲ್ ಅಧಿಕಾರ ಕಳ್ಕೊಂಡಿದ್ದಾರೆ, ಹೊರಗೆ ಬಿಟ್ಬಿಟ್ಟಿದ್ದಾರೆ ಅವ್ರನ್ನ. ಆ ಕೇಸನ್ನು ತೆಗೆದುಕೊಳ್ತಾ ಇಲ್ಲ. ಇವ್ರು ಪಾಪ ಒಳಗಿದ್ದಾರೆ, ಇಲ್ಲೂ ಸಹಿತ ಇವ್ರನ್ನ ಜಲ್ದಿ ಅದನ್ನು ಎನ್ಕ್ವೈರಿ ಮಾಡಿ ಅದೇನು ಫೈನಲ್ ರಿಪೋರ್ಟ್ ಕೊಟ್ಟು ಅದು ಎನ್ಕ್ವೈರಿ ಆಗ್ಬೇಕ್ರೆ ಇಲ್ಲಿವರೆಗೆ ಶಿಕ್ಷೆ ಆಗ್ಬೇಕಾಯ್ತಾರೆ 5 ವರ್ಷ ಅಂದ್ರೆ ಇವು ಜಾಮೀನು ಕೊಡೋದು ಬೇಕಾಗಿಲ್ಲ ಬಿಡ್ರಿ. ಅಟ್ಲೀಸ್ಟ್ ಅದು ಎನ್ಕ್ವೈರಿ ಆಗಿ ಶಿಕ್ಷೆ ಏನು ಆಗೋದು ಆಗಿ ಬಿಡಬೇಕಲ್ಲ. ಇದು ಅಡ್ವಾನ್ಸ್ನ ಶಿಕ್ಷೆ ಕೊಡುವಂಥದ್ದು ಏನು ಫೈನಲ್ ಆಗಿಲ್ಲ, ಅವ್ರು ಆರೋಪ ಮಾಡ್ತಾ ಇದ್ದಾರೆ ಅಷ್ಟೇ, ಪ್ರೂವ್ ಆಗ್ಬೇಕಲ್ಲ. ಅದಕ್ಕೆ ಟೈಮ್ ತೊಗೊಳ್ತಾ ಮುಂದೆ ಹೋಗಿಬಿಟ್ರಂದ್ರೆ ಈ ಒಂದು ಟ್ರಯಲನ್ನು ಅವ್ರಿಗೆ ಶಿಕ್ಷೆ ಆಗಿಬಿಡ್ತದಂತ. ಅದನ್ನು ಇವತ್ತು ನಾವು ಪ್ರಶ್ನೆ ಮಾಡುವಂಥದ್ದು. ನೀವು ಜಾಮೀನು ಕೊಡೋದಿಲ್ಲ ಬಿಡ್ರಿ, ಅದು ಎನ್ಕ್ವೈರಿ ಮಾಡಿ ಅದನ್ನು ಫೈನಲ್ ಡಿಸಿಷನ್ ಕೊಟ್ಬಿಟ್ರೆ ಅವ್ರಿಗೆ ಶಿಕ್ಷೆ ಕೊಡ್ರಿ, ಅಥವಾ ಮುಕ್ತಿದ್ರೆ ಮುಕ್ತ ಮಾಡಿಬಿಡ್ರಿ, ಅಥವಾ ಸರ್ಕಾರ ಅವ್ರಿಗೆ ಡಾಕ್ಯುಮೆಂಟ್ ಕೊಡೋಕ್ಕೆ ಸಾಧ್ಯ ಇಲ್ಲಪ್ಪ ಅಂತಂದ್ರೆ ಜಾಮೀನು ಕೊಡ್ರಿ ಅವ್ರಿಗೆ ಅನ್ನೋದು ಇವತ್ತು ಕೇಳುವಂಥ ಒಂದು ಮಾತಾಗಿದೆ. ಯಾಕಂದ್ರೆ ಇವತ್ತು ಈ ಇಂಡಿಯಾ ತುಂಬ ವಿರೋಧ ಪಕ್ಷಗಳು ಸಹಿತ ಈ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಉಮ್ಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ಅವ್ರದ ನೀವು 1 ವರ್ಷ ಇಡೋ ಅವಶ್ಯಕತೆ ಇಲ್ಲಲ್ಲ, ಎನ್ಕ್ವೈರಿ ಮಾಡಿ ಮುಗಿಸ್ರಿ. ಅದು ಏನು ಅನ್ನೋದು ಅದಕ್ಕೆ ಸಂಬಂಧಿಸಿದ ನೀವು ಊಹೆ ಮಾಡಿ ಆರೋಪ ಮಾಡೋದು ಅದೇನು ಅನ್ನೋದು ಅದ ನಿಮ್ಮಲ್ಲ ಡಾಕ್ಯುಮೆಂಟ್ಸ ಶಿಕ್ಷೆ ಕೊಡ್ರಿ. ಅದು ಅಟ್ಲೀಸ್ಟ್ ನೀವು ಜೀವಾವಧಿ ಶಿಕ್ಷೆ ಕೊಡ್ತಿರೋ ಅದು ಮತ್ತೆ ಅವ್ರು ಶಿಕ್ಷೆ ಕೊಡ್ತಿರೋ ನಿಮಗೆ ಬಿಟ್ಟಂಥ ವಿಷಯ, ಸುಪ್ರೀಂ ಕೋರ್ಟಿಗೆ ಬಿಟ್ಟಂಥ ವಿಷಯ. ಆದರೆ ಇಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಎನ್ಕ್ವೈರಿನ ಸುದೀರ್ಘವಾಗಿ ಜಗ್ತು ಹೋದ್ರೆ, ಟ್ರಯಲ್ನ ಸುದೀರ್ಘವಾಗಿ ಜಗ್ತಾ ಹೋದ್ರೆ ಅದು ಶಿಕ್ಷಣ ಆಗಿಬಿಡುತ್ತೆ ಪಾಪ ಅವ್ರಿಗೆ. ಅವ್ನ ವ್ಯಕ್ತಿ ಸ್ವಾತಂತ್ರ್ಯ ಕಸ್ಕೊಂಡಂಗೆ ಆಗಿ ಹೋಗ್ಬಿಡ್ತದೆ, ಬದುಕು ಸ್ವಾತಂತ್ರ್ಯ ಕಸ್ಕೊಂಡಂಗೆ ಆಗಿ ಹೋಗ್ಬಿಡ್ತದೆ, ಅವನ ಬದುಕು ಹಾಳಾಗಿ ಹೋಗ್ಬಿಡ್ತದೆ ಜೈಲಿನಲ್ಲೇ. ಇದನ್ನು ಸಹಿತ ಇಲ್ಲೇ ನೋಡಬೇಕಾಗಿದ್ದು ಈ ಎಲ್ಲ ದೃಷ್ಟಿ ಇಟ್ಕೊಂಡು UAP ಅನ್ನುವಂಥದ್ದು ಇದೇನು ಕಾನೂನು ಅದ, ಇದು ಅತ್ಯಂತ ಕ್ರೂರ ಕಾನೂನು. ಅದೇ ಕಾಲ ಇದ್ದಂಥದ್ದು ಸಹಿತ ಇದೆ ಹೇಳಬೇಕಾಗ್ತದೆ. ಎರಡೂ ಕಡೆಗಳಲ್ಲೇ ನಾವು ಹೇಳೋದು ಇಷ್ಟ, ನೀವು ಜಾಮೀನು ಕೊಡೋದು ಬೇಕಾಗಿಲ್ಲ, ಎನ್ಕ್ವೈರಿ ಮಾಡಿ ಸಡನ್ನಾಗಿ ಡಿಸಿಷನ್ ಕೊಡ್ರಿ, ಶಿಕ್ಷೆ ಕೊಡ್ರಿ, ಇಲ್ಲ ಜಾಮೀನು ಕೊಡ್ರಿ ಅಂತ. UAP ದಲ್ಲೂ ಕೇಳೋದು ಅದನ್ನು. ಇವತ್ತು ಅನಗತ್ಯ ಉಮರ್ ಖಾಲಿದ್ ಮತ್ತು ಶರ್ಜಿಲ್ 5 ವರ್ಷ ಅದು, ಇನ್ನೊಂದು ವರ್ಷ ನಂತರ ನಾವು ಜಾಮೀನು ಬಗ್ಗೆ ವಿಚಾರ ಮಾಡ್ತಂತ ಹೇಳಿದಾಗ 6 ವರ್ಷ ಆಮೇಲೆ ಇಲ್ಲಿವರೆಗೆ ಎನ್ಕ್ವೈರಿ ಮಾಡಿ ಡಿಸಿಷನ್ ತೊಗೊಂಡು ಅವ್ನು ಶಿಕ್ಷೆ ಕೊಡೋಕ್ಕಾಗ್ತಾಯಿಲ್ಲ ಸುಪ್ರೀಂ ಕೋರ್ಟಿಗೆ ಅನ್ನೋದು ಪ್ರಶ್ನೆ ಇವತ್ತು ವಿರೋಧ ಪಕ್ಷಗಳ ಜೊತೆಗೆ ವಿಚಾರವಾದಿಗಳು ಅಥವಾ ತಿಳುವಳಿಕೆದಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಸಹಿತ ಉತ್ತರ ಕೊಡಬೇಕಾಗಿದೆ. ಯಾಕಂದರೆ ಸುಪ್ರೀಂ ಕೋರ್ಟು ಇಲ್ಲೇ ಸ್ವಾಯತ್ತ ಸಂಸ್ಥೆ ಇರೋದು ಈಗಾಗಲೇ ಅವರು ತಿಳಿಸಿದ್ದಾರೆ. ಬಟ್ ನೀವು ನಮಗೆ ಇಲ್ಲಿ ಇದ್ದಂಥ ಒಂದೇ ಸಿಂಪಲ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಜಾಮೀನು ಕೊಡೋದಿಲ್ಲ, ಹಾಗಾದ್ರೆ ಎನ್ಕ್ವೈರಿ ಮಾಡಿ ಜಲ್ದಿ ಶಿಕ್ಷೆ ಕೊಡ್ರಿ. ಜಾಮೀನು ಕೊಡೋದು ಶಿಕ್ಷೆ ಆದಾಗ ಮತ್ತು ಅದು ಅಪರಾಧ ಇನ್ನು ಪ್ರೂವ್ ಆಗಿ ಆಂತರದ ಹೊರಗೆ ಬಂದಂದ್ರೆ ಅಲ್ಲೇ ಅವ್ನು 10-20 ವರ್ಷ ಕಳೆದ್ರೆ ಅದೇ ಒಂದು ಶಿಕ್ಷೆ ಆಯ್ತಲ್ರಿ. ಅದಕ್ಕೆ ಇಲ್ಲಿ ನಿರಪರಾಧಿ ಅಂತ ಹೇಳ್ತಾ ಇಲ್ಲ, ಆದರೆ ಜಾಮೀನು ಕೊಡ್ರಿ ಒಂದ, ಇಲ್ಲ ಶಿಕ್ಷೆ ಕೊಡ್ರಿ ಒಂದ, ಎಲ್ಲರಲ್ಲಿ ಯಾವುದು? ಯಾಕಂದ್ರೆ ಈಗಾಗಲೇ ಸರ್ಕಾರಕ್ಕೆ ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗ್ತಾ ಇಲ್ವಾ, ಡಾಕ್ಯುಮೆಂಟ್ಸ್ ಅವ್ರ ಕಡೆ ಇಲ್ವಾ, ಸುಮ್ಮನೆ ತುಕಡೆ ಗ್ಯಾಂಗ್ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ ಅಂತ ಅನಿಸ್ತದ. ಇದನ್ನು ಸಹಿತ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಅಂತ. ತುಕಡೆ ಇದ್ದರೆ ತುಕಡೆ ಆಗಿಲ್ಲ, ಅವರು ತುಕಡೆಯಾಗಿ ಹೋಗಲಿ, ಬಟ್ ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ಶಿಕ್ಷೆ ಕೊಡಿಸುವಂಥ ವ್ಯವಸ್ಥೆ ಮಾಡಿದ್ರೆ ಯೋಗ್ಯ ಅಲ್ಲ. ಇದಕ್ಕೇನು ಅನಿಸ್ತದೆ ನಿಮ್ಗೆ? ನಾವು ಮಾತಾಡೋದು ತಪ್ಪು ಅನಿಸ್ತದೇನು? ತಪ್ಪು ಅಂದರೆ ಸರಿ ಅನ್ರಿ. ಒಟ್ಟಿನಲ್ಲೇ ಈ ಅನಗತ್ಯ ಈ ಜಾಮೀನನ್ನು ಮುಂದೂಡ್ತಾ ಹೋಗೋದು ಇದೊಂದು ದೊಡ್ಡ ಶಿಕ್ಷೆ. ಅದು ನಿಲ್ಲಿ UAP ಮತ್ತು
ಇ ಡಿಗಳಲ್ಲಿದ್ದಂಥ ಈ ಕ್ಲೌಸಸ್ ಏನಿದಾವೆ ತಪ್ಪು. ಹೌದು, ಒಂದು ಏನೋ ಕಾರಣಕ್ಕಾಗಿ ಮಾಡಿರ್ಬೋದು ಅದನ್ನು, ಬಟ್ ಅವು ಇಲ್ಲೇ ಒಬ್ಬ ವ್ಯಕ್ತಿಯ ಬದುಕು ಸ್ವಾತಂತ್ರ್ಯ ಕಸ್ಕೊಳ್ತದೆ, ಅವನ ಬದುಕು ಹಕ್ಕನ್ನು ಕಸ್ಕೊಳ್ತದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸಿ. S16 ನ್ಯೂಸ್ ಅರ್ಧ ದೇಶದ ಸತ್ಯದ ಕೈಗಂಡಿ ವಂದನೆಗಳು.